ನಮಸ್ಕಾರ ರೀ ಕರ್ನಾಟಕ. ಶುಭೋದಯ ಎಲ್ಲರಿಗೂ. ಹೊಸ್ದಾಗಿ ಯಾರನ್ನ ನನ್ನ ಚಾನಲಿಗೆ ವಿಸಿಟ್ ಮಾಡಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ದಿನ ಏನಾಯಿತು ನೋಡಂಬರ್ರಿ. ನಮ್ಮ ಋತ್ವಿಕ ಆ್ಯಸ್ ಯೂಶ್ವಲ್ ಸ್ಕೂಲಿಗೆ ರೆಡಿ ಆದನು. ಅವನಿಗೆ ಬ್ರೇಕಿಗೆ ನಾ ಸ್ಪ್ರೌಟ್ಸ್ ಮಾಡಿಕೊಟ್ಟೆ. ಮುಂಜಾನೆ ನನಗಿನ್ನೂ ಹಸಿವಿಲ್ಲ ಅಂಥೇಳಿ ಅವ ಏನೂ ತೊಗೊಂಡು ಹೋಗಲಿಲ್ಲ. ಬೇಕಿದ್ರೆ ವ್ಯಾನ್ದಾಗ ಹೋಗೋ ಹೊತ್ತಿಗೆ ನಾ ಬ್ರೇಕ್ಫಾಸ್ಟ್ ಮಾಡ್ಕೋತ ಹೋಗ್ತೀನಿ ಅಂತ ಹೇಳಿದನು. ಡಬಲ್ ಪಾರ್ಟ್ ನಮ್ಮ ಹಳೆ ಸಿನಿಮಾಗಳನ್ನ ಹೀರೋಗಳು ಇಬ್ಬರು ಇದ್ರು ಒಂದು ಸಿನಿಮಾ ಅದಕ್ಕೆ ಡಬಲ್ ಪಾರ್ಟ್ ಅಂತೀವಿ. ಏನಂತೀರ? ಡಬಲ್ ರೋಲ್ ಅಂತೀರಲ್ಲ, ಗೊತ್ತಲ್ಲ ಏನಂತೀರಿ? ಒಂದು ಸಿನಿಮಾದಾಗ ಸೇಮ್ ಹೀರೋ ಇದ್ರು ಅಂದ್ರೆ ಗೊತ್ತಿಲ್ಲ. ವಾವ್, ಹಾಕ್ಲ ನಾನು ಮೆಸೇಜ್ ಕಮ್ ಫಾಸ್ಟ್ ಅಂತ. 7:28 ಸ್ಪ್ರೌಟ್ಸ್ ತಿಂತಂತಿನ. ಆಯಿತು ಮಕ್ಕೋ. ಓದ್ಕೊಂಡಿಲ್ಲ ಇಲ್ಲಾರು ಹಿಂಗೆ ನಿಂತಾರಂತ ಅಂಜಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಕೆಲಸದ ಅಂಟಿಹಾರ ಇವತ್ತೆಲ್ಲ ವಿಂಡೋಸ್ ಅವೆಲ್ಲ ಕ್ಲೀನ್ ಮಾಡ್ಲಿಕ್ಕತ್ತಿದ್ರು ಅವರು. ಬೈದಿರಲ್ಲ ಮ್ಯಾಮ್ ಹೋಮ್ವರ್ಕ್ ಮಾಡಿದಕ್ಕೆ? ಇಲ್ಲ. ಯಾಕೆ? ನಾವು ವ್ಯಾನಿಗೆ ಮಾಡಿನ ಜೇಡನ್ ಬುಕ್ ತಗೊಂಡು ಅಂದ್ರೆ ಕೆಳಗೆ ಇಟ್ಕೊಲಿಕ್ಕೆ ಪ್ಯಾಡ್ ಹಾಕೊಂಡು ಅದೇ ಬುಕ್ ಹಾಕೊಂಡು ಬರ್ದ ವ್ಯಾನ್ಯಾಗ ನೀಟ್ ಬರ್ದ. ಯಾಕೆ ಹೋಗೋದೈತಿ ಇವತ್ತು ಒಂದೇ ಹೋಮ್ವರ್ಕ್ ಇರ್ಲಾರ್ದು ನಡೀತಿತ್ತಲ್ಲ? ನಡೀತಿತ್ತಲ್ಲ, ಏನತ್ತದ ಏನು ಭಾರಿ. ಹಾರ್ದಿಕ್ಕಂದು ಸ್ಕೂಲ್ ಲೈಫ್ ಸ್ಟಾರ್ಟ್ ಅದ ನಡೆದು ಫಸ್ಟ್ ಟೈಮ್ ಹೋಮ್ವರ್ಕ್ ಮಾಡ್ಲಾರ್ದೆ ಹೋಗಿದ್ದನು. ಹೋಮ್ವರ್ಕ್ ಮಾಡ್ಲಾರ್ದೆ ಹೋದ್ರೆ ಅದ್ರದ್ದು ಹೆಂಗಿರ್ತದೆ ಸ್ಕೂಲ್ನಾಗ ಟೀಚರ್ಸ್ ಯಾವ ಥರ ಬೈತಾರೆ ಅನ್ನೋದು ಅವನಿಗೆ ಅರ್ಥ ಅಲ್ಲ ಅಂತೇಳಿ ನೆನಪಿದ್ರು ಇವತ್ತು ಅವನಿಗೆ ನೆನ್ಪು ಮಾಡಿದ್ದಿಲ್ಲ. ಬಟ್ ಅವ್ನು ನೆನ್ಪು ಮಾಡ್ಕೊಂಡು ವ್ಯಾನ್ನ ಮುಗಿಸ್ಬಿಟ್ಟಿದ್ದ ಬದ್ಮಾಸ. ಯಾರೇನಂತಾರೆ ನಿನಗೆ? ಡಾನ್ ಇದ್ದಿ? ಒಂದೆರಡು ಬೀಳು ತಗೊಂಡ್ಕೊಂಡಿದ್ನಲ್ಲ, ಬೀಳು ಒಂದು ಸ್ವಲ್ಪ ಗೊತ್ತಾಗ್ಬೇಕು ನಿನಗೆ ಅದು ಮಾಡ್ಲಿಕ್ಕೆ ಹೆಂಗಿರ್ತದೆ ಅಂತ ಗಪ್ಪಿದನ. ಬೆಸ್ಟ್ ಆಗ್ತಿತ್ತು ಒಂದೆರಡು ಏಟು ಬಿದ್ದಿದ್ದು ಅಂದ್ರೆ. ಹೇರ್ ಕಟ್ಟಿಗೆ ಯಾರ ಹಿಂಗೆ ರೆಡಿಯಾಗಿ ಹೋಗ್ತಾರ? ಹಿಂಗೆ ಹೋಗ್ಬೇಕು. ನಮಗೆ ನೋಡ್ಲಾರ್ದೇ ಪ್ರೀತಿ ಮಾಡೋದಂದ್ರೆ ತಂದೆ ತಾಯಿನೇ ನೋಡ್ರಿ. ತಾಯಿ ಪ್ರೀತಿ ಆಕಾಶದಷ್ಟು ಎತ್ತರ ನೋಡ್ರಿ. ಅದು ಎಲ್ಲಿ ಮುಗೀತು ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗೆ ತಂದಿದ್ನು ರೀ. ಆದರೆ ತಂದೆ ಮೌನವಾಗಿ ಇದ್ದಕ್ಕೆಶಿಂದ ತನ್ನ ಪ್ರೀತಿ ತೋರಿಸ್ತಿರ್ತಾನೆ ಮಕ್ಕಳಿಗೆ. ತಾಯಿ ಪ್ರೀತಿಸೋದು ಕಲಿಸ್ತಾಳ, ತಂದೆ ಪ್ರೀತಿಸಿದವ್ರಿಗೆ ಹೆಂಗೆ ನೋಡ್ಕೋಬೇಕಂತ ಕಲಿಸ್ತಾನೆ. ಯಾಕೋ ಇವತ್ತು ಈ ಸೀನ್ ಏನಿತ್ತಲ್ಲ ನನಗೆ ಭಾಳ ಇಮೋಷ್ನಲ್ ಅನ್ನಿಸ್ತು. ತಂದೆ ತಾಯಿ ತಮ್ಗೆ ಇದ್ದಿದ್ರನಾಗ ಮಕ್ಕಳಿಗೆ ನಾವೆಲ್ಲ ಮಾಡಬೇಕು ಅನ್ನೋ ಈ ತಂದೆ ತಾಯಿ ನೋಡಿ ಏನೋ ಮನಸ್ಸಿಗೆ ಮುಟ್ಟದಂಗೆ ಆಯಿತು. ಅದಕ್ಕೊಂದು 4 ಸಾಲ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಯಾವ ಮಿನಿಸ್ಟ್ರ? ಯಾರವರು? ಅವ್ರ ಹೆಸರು ನೀ ಹೇಳೇ ನೋಡ್ತಿ. ಯಾಕೆ ಅವ್ರು ಹಿಂಗೆ ನೋಡ್ತಾರೇನು? ಅಬೋ ಭಾರಿ ಐತಲ್ಲ ಮಾತು. ನಮ್ಮ ಹಾರ್ದಿಕ್ಂದು ಫ್ಯೂಚರ್ ಗೋಲ್ಸ್ ಕೇಳ್ರಿ ನೀವು. ಪೂರ್ತಿ ಕೇಳಿದ ಮೇಲೆ ಕಾಮೆಂಟ್ ಮಾಡಿ ಹೇಳ್ರಿ. ಬರೀ ನಿನ್ಗೆ ಎಟ್ಟು ಬೇಕಾಟ ಬರೀ. ಅಣ್ಣ ಏನು ಮಾಡಿದ್ರೆ ಅದು ಮಾಡ್ತೀನಿ ಇಟ್ಟಿನಿ. ಹೌದಮ್ಮ? ಅದು ಫಸ್ಟ್ ಇದು ರೆಡ್ ಕಲರ್ಲಿಂತ ಏನು ಬರ್ದಮ್ಮ? ಕಾಣಿಸಲಾಗ್ಯದು ಸ್ಟಡಿ. ಬರೀ ಇನ್ನೊಂದು ಸರ್ತಿ ಅದು ಕಾಣಿಸಲಾಗ್ಯದ ನನಗೆ. ಅದು
ಓ ವಾವ್. ಹ್ಞೂ ಹ್ಞೂ ಆಯ್ತು ಇಷ್ಟೇ. ಎಕ್ಸ್ಪ್ಲೇನ್ ಮಾಡಿ. ಇಂಟ್ರೊಡಕ್ಷನ್ ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಮ್ಯಾಮಿ ಕಳಿಸ್ತಿ? ಇಲ್ಲ ಸುಮ್ ನಂಬಲ್ಲಿ ಇರಲಿ ವಿಡಿಯೋ. ಹಾಂ, ಅಪ್ಪ ಕಳಿಸ್. ಹಾಂ ಅಪ್ಪ ಕಳಿಸ್ತಾನೆ. ಓಕೆ. ಹ್ಞೂ ಫಸ್ಟ್ಲಿಂತು ಹ್ಞೂ ಫಸ್ಟ್ಲಿಂತ ಚಮ್ಮ. ಇರಲಿ ಹೇಳಿ ಕಂಟಿನ್ಯೂ, ಏನಾಗಲ್ಲ. Good morning, everyone. My name is Hardik. I want to talk about technology. Cannot live with. ಸ್ಪೀಚ್ ಹೇಳಿತದ. ಓಕೆ, ನೀ ಏನು ಬರ್ದಿ ಅದೇ ಹೇಳು. ಹ್ಞೂ Good morning, everyone. Today I want to talk about how to go to AIMS Delhi by myself. Study well means we should study well and write without seeing. Second, listen well. Listen well means we should listen our parents and do their jobs. Third, what teachers tell you should listen. What teachers tell you should listen. What teachers tell you should listen means you should first, when teacher write one word, you should repeat with teachers. In mind. Fourth, study for 2 hours in a day means we should study 2 hours in a day. Get up early in 6 o'clock. Then study up to 9 o'clock. After that, you should do your breakfast. Read minimum 50 books. Means we should read minimum 15 books, like story books or picture books. Fifth, sixth, do physical activities. Means we should go to play 2 hours. Thank you. ಇನ್ನು ನಮ್ಮಪ್ಪ ಬಂದಾಗಾರ ನಮ್ಮ ಎರಡೂ ಹುಡುಗರಿಗೆ ಕೈಯಾಗ ಒಂದು ಟಾಯ್ ಸಿಕ್ಕಂಗೆ. ನಮ್ಮ ಅಪ್ಪನ ಜೋಡಿ ಹಿಂಗೆ ಆಡ್ತಾರಪ್ಪ ಅಂತಂದ್ರೆ ಅವ್ರ ಜೋಡಿ ಮಜಾಕೂ ಅಷ್ಟೇ ಇರ್ತದೆ, ಆಟನೂ ಅಷ್ಟೇ ಇರ್ತದೆ. ಸಿಟ್ಟ ಜಗಳ ಎಲ್ಲ ಪೂರ್ತಿ ನಮ್ಮ ಅಪ್ಪನ ಸುತ್ತಮುತ್ತ ಇರ್ತಾರೆ. ಅವ್ರು ನಮ್ಮ ಅಪ್ಪನ ಸುತ್ತಮುತ್ತ ಇರ್ತಾರೆ, ನಮ್ಮ ಅಪ್ಪನೂ ಅವ್ರ ಸುತ್ತಮುತ್ತ ಇರ್ತಾರೆ. ಪೂರ್ತಿ ಮುಂಜಾನೆ ನಡೆದು ಮಲಗತನ ತಾತ ಮೊಮ್ಮಕ್ಕಳು ಜೋಡಿನೇ. ಚಲೋ ಅನ್ನಿಸ್ತದೆ ನೋಡ್ಲಿಕ್ಕೆ. ನಮ್ಮ ಅಪ್ಪಗಾರ ಭಾಳ ಸತಾಸ್ತಾರೆ, ಭಾಳ ಕಾಡ್ತಾರೆ ನನ್ನ ಹುಡುಗರು. ನನ್ನ ಇವತ್ತಿನ ಈ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ಮರಿಬೇಡ್ರಿ.